ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೋಗೋಣ. ನಮ್ಮ ಹಿರಿಯ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಕಾರಜೋಳ ಒಂದು ಮಾತು ಹೇಳ್ತಾ ಇದ್ರು, 15 ದಿನಗಳ ಸರದಾರ ಸಿಎಂ ಸಿದ್ದರಾಮಯ್ಯ ಅವರು ಅಂತ. ಆದ್ರೆ ಕಾಂಗ್ರೆಸ್ ಒಳಗಡೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಲ್ಲ, ಇನ್ನು 15-20 ದಿನದಲ್ಲಿ ಏನೋ ಒಂದು ಆಗುತ್ತೆ ಅಂತ ಅನಿಸ್ತಾ ಇದೆ. ಏನಾಗ್ತಾ ಇದೆ ಪವನ? ಈಗ ಇದು ಈ ಹಿಂದೆಯೂ ಕೂಡ ಈ ಥರದ ಚರ್ಚೆಗಳು ನಡೆದಿತ್ತು. 2.5 ವರ್ಷ ಆದಾಗಲೂ ನಡೆದಿದೆ, 2 ವರ್ಷ ಆದಾಗಲೂ ನಡೆದಿದೆ. ಲೋಕಸಭಾ ಚುನಾವಣೆ ಬಳಿಕ CM ಬದಲಾಗ್ತಾರೆ ಅನ್ನೋ ಚರ್ಚೆಗಳು ನಡೆದಿದ್ದಾವೆ. ಆದರೆ ಎಲ್ಲ ಚರ್ಚೆಗಳು ಈಗ ಬಂದು ನಿಂತಿರುವಂಥದ್ದು ಪಂಚರಾಜ್ಯ ಚುನಾವಣೆಯ ಬಳಿಕ ಕಾಂಗ್ರೆಸ್ನ ಹೈಕಮಾಂಡ್ಗೆ ರಾಜ್ಯದಲ್ಲಿ ಉದ್ಭವ ಆಗಿರ್ತಕ್ಕಂಥ ಅಧಿಕಾರ ಹಂಚಿಕೆಯ ಸಮಸ್ಯೆಯನ್ನು ಸಾರ್ಟ್ ಔಟ್ ಮಾಡದೆ ಅದನ್ನು ಮುಂದಕ್ಕೆ ಹಾಕುವಂಥ ಯಾವ ಪ್ರಮೇಯವೂ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಖಚಿತ ಆಗ್ತಾ ಇದೆ. ಅಂದರೆ ಈ ಹಿಂದೆ ಈ ಬೆಳವಣಿಗೆಗಳಿದ್ದಾಗ ಅಧಿವೇಶನಗಳಿತ್ತು, ನೀವು ಅದನ್ನು ಮುಗಿಸ್ಕೊಳ್ಳಿ ಅಂತೇಳಿ ಸಲಹೆ ಕೊಟ್ಟರು, ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು. ಹೀಗೆ ಒಂದೊಂದೇ ವಿಚಾರ ಅಡ್ಡ ಬಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತೀರ್ಮಾನ ಮಾಡುವಂತಹ ಗೋಜಿಗೆ ಹೋಗಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ಒತ್ತಡ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಚುನಾವಣೆಗಳನ್ನು ಕೂಡ ಅಂದರೆ GBA ಚುನಾವಣೆಗಳು ಮಾಡಬೇಕು, ಲೋಕಲ್ ಬಾಡಿ ಚುನಾವಣೆಗಳನ್ನು ಮಾಡಬೇಕು. ಇಂಥ ಸಂದರ್ಭದಲ್ಲಿ ಈ ಗೊಂದಲಗಳನ್ನು ಇಟ್ಕೊಂಡು ಚುನಾವಣೆಗೆ ಹೋಗೋದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯಗಳಿದ್ದಾವೆ. ಈ ಎಲ್ಲ ಒತ್ತಡಗಳ ಕಾರಣದಿಂದಾಗಿ ಪಂಚರಾಜ್ಯ ಚುನಾವಣೆ ಅಂದರೆ ಮೇ 4ರ ಬಳಿಕ ರಾಜ್ಯದ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಒಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ನಲ್ಲಿ ಮೂಡ್ತಾ ಇದೆ. ಆ ಕಾರಣಕ್ಕಾಗಿ ಕೆಲವರು ಕಾಂಗ್ರೆಸ್ ಹೈಕಮಾಂಡ್ ಆ ತೀರ್ಮಾನವನ್ನು ತೆಗೆದುಕೊಳ್ಬಾರ್ದು, ಈಗ ಏನು ಸ್ಟೇಟಸ್ ಇದೆ ಅದೇ ಮೇಂಟೈನ್ ಆಗಬೇಕು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗನ್ನು ಆರಂಭಿಸ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್, DK ಸಹೋದರ DK ಸುರೇಶ್ ಇಬ್ಬರೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಮೇ 10ರ ಒಳಗೆ ನಮ್ಮನ್ನು ಕರೆದು ಈ ವಿಚಾರವನ್ನು ಇತ್ಯರ್ಥ ಮಾಡಿ ಅಂತೇಳಿ ಅವರು ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಭೇಟಿಗೆ ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರಿಗೆ ಈ ಬೆಳವಣಿಗೆಗಳ ಅರಿವು ಇದ್ದ ಕಾರಣಕ್ಕಾಗಿ ತಮ್ಮ ಆಪ್ತ ಅಹಿಂದ ಸಚಿವರ ಜೊತೆಗೆ ಸಿದ್ದರಾಮಯ್ಯನವರು ಸುಮಾರು 2 ತಾಸು ಸಭೆಯಲ್ಲಿದ್ದು ಭಾಗಿಯಾಗಿದ್ದರು. ಆ ಸಭೆಯಲ್ಲೂ ಕೂಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಆ ತೀರ್ಮಾನದ ಪ್ರಕಾರ ನಾನು ನಡೆದುಕೊಳ್ತೀನಿ, ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಸಚಿವರ ಸಹಕಾರವನ್ನು ಬಯಸಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರಿಗೆ ಇರ್ತಕ್ಕಂಥ ಆತ್ಮವಿಶ್ವಾಸ ರಾಹುಲ್ ಗಾಂಧಿ ಅವರು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ, ಈಗ ಅಂದರೆ ನಾನು ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿತೀನಿ ಅನ್ನುವಂಥ ವಿಶ್ವಾಸವನ್ನು CM ಇಟ್ಕೊಂಡಿದ್ದಾರೆ. ಆ ಸಭೆಯ ಬಳಿಕ ದೆಹಲಿಗೆ ಮಹದೇವಪ್ಪ ಹೋಗಿದ್ದಾರೆ, ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ. ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಯ ಸಲುವಾಗಿ ಹೋದಂಥ ಹಿರಿಯ ಶಾಸಕರು ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಮಾತ್ರ ಒತ್ತಡವನ್ನು ಹಾಕ್ತಾ ಇದ್ದಾರೆ ವಿನಃ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್, DK ಸುರೇಶ್ ಬಿಟ್ಟರೆ ಬೇರೆ ಯಾರು ಒತ್ತಡ ಹಾಕ್ತಾ ಇರುವಂಥದ್ದು ಬಹಿರಂಗವಾಗಿ ಕಾಣ್ತಾ ಇಲ್ಲ. ಮೇ 4ರ ಬಳಿಕ ಅದು ಆಗುತ್ತೋ ಇಲ್ವೋ ಇನ್ನೂ ಕೂಡ ನಮಗೆ ಕ್ಲಾರಿಟಿ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಒಂದು ಆ ಥರದ ಒಂದು ಅಗ್ರೆಷನ್ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ ಇರ್ಬೋದು, ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಸಿದ್ದರಾಮಯ್ಯ ಅವರನ್ನ ಇಂಡಿವಿಜುವಲ್ ಆಗಿ ನೋಡಬೇಡಿ, ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥ ಪ್ರಯತ್ನಗಳೇನಾದರೂ ಆದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಸದೃಢವಾಗಿರ್ತಕ್ಕಂಥ ಸರ್ಕಾರ ಕರ್ನಾಟಕದಲ್ಲಿ ಇದೆ. 5 ಗ್ಯಾರಂಟಿಗಳನ್ನು ನಾವು ಯಶಸ್ವಿಯಾಗಿ ಅಂದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಬದಲಾವಣೆ ಮಾಡಬೇಕಾ ಅನ್ನೋದನ್ನು ಯೋಚನೆ ಮಾಡಿ ಅಂತೇಳಿ ಹೈಕಮಾಂಡ್ ತೀರ್ಮಾನಕ್ಕೆ ಇನ್ಫ್ಲೂಯೆನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು ಹೈಕಮಾಂಡ್ನ ಮೇಲೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮೇ 4ರ ಬಳಿಕ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳೋದೇ ಆದರೆ ಅಷ್ಟು ಸುಲಭದ ತೀರ್ಮಾನ ಆಗಿರಬಾರ್ದು ಅನ್ನುವ ಕಾರಣಕ್ಕಾಗಿ ಒತ್ತಡಗಳನ್ನು ಹೈಕಮಾಂಡ್ನ ಮೇಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರು CM ಸ್ಥಾನವನ್ನು ಬಯಸ್ತಾ ಇದ್ದಾರೆ ಅವರಲ್ಲಿ ಇಬ್ಬರ DK ಸುರೇಶ್ ಮತ್ತು DK ಶಿವಕುಮಾರ್ ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಮೇ 4ರ ಬಳಿಕ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಶಾಸಕರೇನಿದ್ದಾರೆ ಅವರು ಯಾವ ನಿಲುವುಗಳನ್ನು ತೆಗೆದುಕೊಳ್ತಾರೆ. ಅವರೆಲ್ಲ ನಿಲುವುಗಳು ತೆಗೆದುಕೊಳ್ಬೇಕು ಅಂದರೆ CM DCM ಅನ್ನ ಕರೆದು ಹೈಕಮಾಂಡ್ ಈ ವಿಚಾರವನ್ನ ಕ್ಲಿಯರ್ ಆಗಿ ಹೇಳಬೇಕು. ಅಲ್ಲಿಯ ತನಕ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಅದಾಗದೇ ಇದ್ರೆ ನಿಶ್ಚಿತವಾಗಿಯೂ ಈ ಬೆಳವಣಿಗೆಗಳು ತಾರಕಕ್ಕೆ ಹೋಗುವಂತ ಮುನ್ಸೂಚನೆಗಳನ್ನು ಕೂಡ ನೀಡ್ತಾ ಇದ್ದಾವೆ. ಭಾವನಾ. ಎಸ್ ಮಾರುತೇಶ್. ಪ್ರಶಾಂತ್, ಸತೀಶ್ ಜಾರಕಿಹೊಳಿ ಇತ್ತೀಚೆಗೆ ಅಹಿಂದ 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 ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ನಂತರ ನಾವು ಅಹಿಂದ ನಾಯಕರು, ನಮ್ಮ ಆದ ಮೇಲೆ ಮತ್ತೊಬ್ಬರು ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಮುದಾಯವನ್ನು ಎದುರು ಹಾಕೊಂಡ್ರೆ ಏನು ಅದರ ಉತ್ತರ ಇರುತ್ತೆ ಅನ್ನೋದರ ಇತಿಹಾಸ ಇದೆ.
ಫ್ರೆಶ್ ಉದಾಹರಣೆ ಅಂತ ಹೇಳಿದ್ರೆ ಬಿಜೆಪಿಗೆ BS ಯಡಿಯೂರಪ್ಪ ಅವರನ್ನ ಅಧಿಕಾರದಿಂದ ಸರಿಸಿದ ನಂತರ ಅವರು ಏಟು ತಿಂದಿದ್ದು ಬಿಜೆಪಿ ಅವರದ್ದು ಫ್ರೆಶ್ ಉದಾಹರಣೆನೇ ಇದೆ. ಹಾಗಾಗಿ ಅಹಿಂದ ನಾಯಕನನ್ನ ಮುಟ್ಟಿದ್ರೆ ಏನಾಗುತ್ತೆ ಅನ್ನೋ ಭಯ ಕೂಡ ಖಂಡಿತ ಇರುತ್ತೆ. ಇದೇ ಕಾರ್ಡ್ ಪ್ಲೇ ಆಗುತ್ತಾ ಮುಂದಿನ ದಿನಗಳಲ್ಲಿ? ನೋಡಿ, ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರನ್ನ ಇಳಿಸುವಾಗ ಯಡಿಯೂರಪ್ಪನವರನ್ನ ಅದೇ ಸಾಮರ್ಥ್ಯದಲ್ಲಿ ಬದಲಿಸಬಲ್ಲ ನಾಯಕನ ಕೊರತೆ ಬಿಜೆಪಿಯಲ್ಲಿತ್ತು. ಹೀಗಾಗಿ ಯಾರನ್ನ ತರಬೇಕು ಅನ್ನುವ ಪ್ರಶ್ನೆಗೆ ಬಿಜೆಪಿ ಹೈಕಮಾಂಡ್ ಬಳಿ ಉತ್ತರ ಇರಲಿಲ್ಲ. ಮೊದಲು ಯಡಿಯೂರಪ್ಪನವ್ರನ್ನ ತೆಗೆದು ನಂತರ ಬಸವರಾಜ ಬೊಮ್ಮಾಯಿಯವ್ರನ್ನ ಮುಖ್ಯಮಂತ್ರಿ ಮಾಡಿತು. ಕಾಂಗ್ರೆಸ್ನಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಹಾಗಿಲ್ಲ. ಇವತ್ತಿನ ಕಾಂಗ್ರೆಸ್ನ ಸ್ಥಿತಿಯಲ್ಲಿ DK ಶಿವಕುಮಾರ್ ಹೈಕಮಾಂಡ್ ಮೇಲೆ ಏನು ಒತ್ತಡ ಹಾಕ್ತಿದ್ದಾರೆ ನೋಡಿ. 2023ರಲ್ಲೇ ಮುಖ್ಯಮಂತ್ರಿ ಸ್ಥಾನದ ಪ್ರಶ್ನೆ ಬಂದಾಗ ನೀವೇ ಕುಳಿತು, ಅದರಲ್ಲಿ ರಾಹುಲ್ ಗಾಂಧಿ ಇದ್ದರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದರು, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ವೇಣುಗೋಪಾಲ್ ಇದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು AICC ಅಧ್ಯಕ್ಷರಾಗಿ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇದ್ದರು. ಆ ಮಾತುಕತೆಯಲ್ಲೇ ಇಲ್ಲ ನಿಮಗೊಂದು ರೀತಿಯಾಗಿರ್ತಕ್ಕಂಥ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅನ್ನೋದನ್ನು 2 ವರ್ಷ 2.5 ವರ್ಷದ ನಂತರ ಕೊಡ್ತೀವಿ ಅನ್ನೋದನ್ನು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತ್ತು. ಹೀಗಿರುವಾಗ ಈಗ ನನಗೆ ಆ ಒಂದು ಅಧಿಕಾರವನ್ನು ಕೊಡಿ, 2028ರ ನೇತೃತ್ವವನ್ನು ವಹಿಸ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ನೀವು 6 ತಿಂಗಳು 1 ವರ್ಷ ಇದ್ದಾಗ ಕೊಟ್ಟರೆ ಬಗೆಹರಿಯಲ್ಲ. ಮೊದಲು 2 ವರ್ಷ ಅಂದಿದ್ರೆ ಈಗ 3 ವರ್ಷ ಪೂರ್ಣಗೊಳ್ತಾ ಬಂತು. ಆ ಅಧಿಕಾರವನ್ನು ನನಗೆ ಕೊಡಿ ಅಂತಕ್ಕಂಥದ್ದನ್ನು DK ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ, ಒಂದು ವೇಳೆ ಈಗ ಸಿದ್ದರಾಮಯ್ಯನವ್ರನ್ನ ನಾವು ಬದಲಿಸಿದಲ್ಲಿ BJP ನೋಡಿ ಹಿಂದುಳಿದ ವರ್ಗದ ನಾಯಕನಿಗೆ ನೀವು ಅನ್ಯಾಯ ಮಾಡಿದ್ರಿ ಅಂತಕ್ಕಂಥ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ನರೇಟಿವ್ ಬಿಲ್ಡ್ ಮಾಡಬಹುದು. ಯಾಕೆಂದರೆ ನರೇಂದ್ರ ಮೋದಿ ಇದ್ದಾರೆ, ಅಲ್ಲಿ ಬಿಹಾರದಲ್ಲಿ ಮೊನ್ನೆ ಅಷ್ಟೇ ಸಾಮ್ರಾಟ್ ಚೌಧರಿಯನ್ನು ಮುಖ್ಯಮಂತ್ರಿ ಮಾಡಿ ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಇರುವ ಹಿಂದುಳಿದ ವರ್ಗದ ನಾಯಕನನ್ನು ತೆಗಿತಾ ಇದೆ ಅನ್ನೋದು BJPಯ ನರೇಟಿವ್ ಆಗಿ ಬರ್ಬೋದು. ಎರಡನೇದು ಪ್ರಮುಖವಾಗಿರ್ತಕ್ಕಂಥ ಸಂಗತಿ, ರಾಘವ್ ಚಡ್ಡಾ ಪ್ರಕರಣದಲ್ಲಿ ಏನಾಯಿತು, ಆಮ್ ಆದ್ಮಿ ಪಕ್ಷದಲ್ಲಿ ಸ್ವಲ್ಪ ಮಟ್ಟಿಗಿನ ಭಿನ್ನಾಭಿಪ್ರಾಯ ವ್ಯತ್ಯಾಸ ಏನಿತ್ತು ಅದು 7 ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದರನ್ನು, ಲೋಕಸಭಾ ಸಂಸದರಲ್ಲ ರಾಜ್ಯಸಭಾ ಸಂಸದರನ್ನು ಆಮ್ ಆದ್ಮಿ ಪಕ್ಷದ ತೆಕ್ಕೆಯಿಂದ BJPಗೆ ಬರುವಂತೆ ಮಾಡಿತು. ಅದರ ಅರ್ಥ ಏನು, ನಾಳೆ ಕರ್ನಾಟಕದಲ್ಲಿ ಒಂದು ಸಣ್ಣ ಯಾವುದಾದ್ರೂ ಒಂದು ಎಕ್ಸಿಕ್ಯೂಷನ್ ತಪ್ಪಾಯಿತು ಅಂದಲ್ಲಿ ಅಲ್ಲಿ BJP ಒಂದು ರೋಲನ್ನು ಪ್ಲೇ ಮಾಡುತ್ತೆ. ಆ ರೋಲನ್ನು ಪ್ಲೇ ಮಾಡಿದಾಗ ಸರ್ಕಾರ ಉಳಿಯುತ್ತೋ ಇಲ್ವೋ ಅನ್ನೋದರ ಗ್ಯಾರಂಟಿ ಇಲ್ಲ. ಹೀಗಾಗಿ ಕೂಡ ಹೈಕಮಾಂಡ್ ಯಾವುದೇ ಸ್ಪಷ್ಟ ನಿರ್ಣಯವನ್ನು ತೆಗೆದುಕೊಳ್ತಾ ಇಲ್ಲ. ಮೂರನೇದು, ಇಲ್ಲಿಯವರೆಗೆ ನೋಡಿ DK ಶಿವಕುಮಾರ್ ಒತ್ತಡ ಹಾಕ್ತಿದ್ದಾರೆ, ಸಿದ್ದರಾಮಯ್ಯನವರ ಬಣ ಅದನ್ನು ರೆಸಿಸ್ಟ್ ಮಾಡ್ತಾ ಇದೆ. ಎಲ್ಲ ಚಟುವಟಿಕೆಗಳು ಕರ್ನಾಟಕದ ನಾಯಕರಿಂದ ನಡೀತವೆ ಹೊರತು ದಿಲ್ಲಿಯ ನಾಯಕರು ಯಾವುದೇ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ. ದಿಲ್ಲಿ ನಾಯಕರು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡುವವರೆಗೆ ಈ ಚರ್ಚೆ ಕರ್ನಾಟಕದ ಮಾಧ್ಯಮಗಳಲ್ಲಿ, ಕರ್ನಾಟಕದ ಕಾಂಗ್ರೆಸ್ನಲ್ಲಿ, ಕರ್ನಾಟಕದ ರಾಜಕೀಯ ಪಡಸಾಲೆಗಳಲ್ಲಿ ನಡೀತಾ ಇದೆ ಹೊರತು ದಿಲ್ಲಿಯ 10 ಜನಪಥ್ನಲ್ಲೇ ಒಂದು ಚರ್ಚೆ ನಡಿಬೇಕು. ಅದನ್ನೇ DK ಶಿವಕುಮಾರ್ ಮೊನ್ನೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳಿ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಮೇ 4ಕ್ಕೆ ಫಲಿತಾಂಶ ಬಂದಾಗ ಮೇ 10ರ ಒಳಗಡೆ ನೀವು ಕೇರಳದಲ್ಲಿ ಏನೋ ಸರ್ಕಾರ ರಚನೆ ಮಾಡಬೇಕಾ, ಮಾಡಿಕೊಳ್ಳಿ. ಮೇ 10ರ ಒಳಗಡೆ ನೀವು ಸಿದ್ದರಾಮಯ್ಯನವ್ರನ್ನ ದಿಲ್ಲಿಗೆ ಕರೆಸಿ. ಹೀಗಾಗಿ ಈಗ ನೀವು ಹೇಳಿದಂತೆ ಸತೀಶ್ ಜಾರಕಿಹೊಳಿ ಒಂದು ಕಾರ್ಡ್ ಪ್ಲೇ ಮಾಡಿದ್ರು, ಅದು ಅಹಿಂದ. ಸತೀಶ್ ಜಾರಕಿಹೊಳಿ 2 ರೀತಿ ಯೋಚನೆ ಮಾಡ್ತಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿ DK ಶಿವಕುಮಾರ್ ಡೆಸ್ಪರೇಟ್ ಆದರೆ ಡೆಸ್ಪರೇಟ್ ಆಗ್ತಾ ಹೋಗಲಿ. ಒಂದು ವೇಳೆ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡ್ರೆ ಪೋಸ್ಟ್ ಸಿದ್ದರಾಮಯ್ಯ ಸಿನಾರಿಯೋದಲ್ಲಿ ನನಗೇನು ಸಿಗುತ್ತೆ, ವಾಟ್ ಪೊಲಿಟಿಕಲ್ ಡಿವಿಡೆಂಟ್ ಐ ವಿಲ್ ಗೆಟ್. ಪ್ರಾಯಶಃ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕವಲು ಹಾದಿಯಲ್ಲಿದೆ. ಎಲ್ಲಿ ಹೋಗುತ್ತೆ ಅನ್ನೋದು, ಯಾಕಂದರೆ ಮೇ 4ರ ನಂತರ ಹೇಳಲಿಕ್ಕೆ ಹೈಕಮಾಂಡ್ ಬಳಿ ಕೂಡ ಕಾರಣ ಇಲ್ಲ. ನವೆಂಬರ್ನಿಂದ DK ಶಿವಕುಮಾರ್ಗೆ ಹೈಕಮಾಂಡ್ ಏನು ಹೇಳ್ತಿದೆ, ಇಲ್ರಿ ಸೆಷನ್ ಇದೆ, ಸೆಷನ್ ಆದಮೇಲೆ ಬಜೆಟ್ ಸೆಷನ್ ಬಂತು, ಬಜೆಟ್ ಸೆಷನ್ ಆದಮೇಲೆ ಪಂಚರಾಜ್ಯಗಳ ಚುನಾವಣೆಗಳು ಬಂತು. ಇದು ನನಗನ್ಸುತ್ತೆ ಮೇ 4ರ ನಂತರ ಒಂದು ಕ್ಲೈಮ್ಯಾಕ್ಸ್ಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ DK ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಗೊತ್ತಿಲ್ಲ. ರೈಟ್, ಸದ್ಯಕ್ಕಂತೂ ಹೈಕಮಾಂಡ್ ಮನಸ್ಸಿನಲ್ಲಿ ಯಾವುದೇ ಬದಲಾವಣೆ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ CM DK ಶಿವಕುಮಾರ್ ಬಿಡಲ್ಲ ಅಂತ ಅನ್ನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.